ಪ್ರಿಯಾಂಕಾ ಅಂತ. ನಾನು ಇದು 2ನೇ ಸತಿ ಕಟ್ತಾ ಇರೋದು ಕಾಯಿ. ಸೊ ಅಂದ್ಕೊಂಡಿರೋದೆಲ್ಲನೂ ಆಗಿದೆ. ರಾಯರಿದ್ದಾರೆ, ಅದಂತೂ ಸತ್ಯ. ನಾನು ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ. ನಾನು ಎಲ್ಲ ಒಳ್ಳೇದಾಗಿದೆ. ಇಲ್ಲಿನ ವಿಶೇಷ ಅಂದರೆ ನೀವು ನಂಬಿಕೆಯಿಂದ ಬಂದು ನೀವು ಪೂಜೆ ಮಾಡ್ತೀರಾ, ಇಲ್ಲಿ ಕಾಯಿ ಕಟ್ತೀರಾ. ಬೇರೆ ಕಡೆ ಎಲ್ಲ ದೇವನು ಎಲ್ಲ ಥರನೂ ಮಾಡ್ತಾರೆ. ಇಲ್ಲಿ ಏನು ಅಂತ ಅಂದರೆ ಇಲ್ಲಿ ಏನೋ ಒಂದು ಅಂದ್ಕೊಂಡೊಂದು 9 ದಿವಸದಲ್ಲಾಗತ್ತೆ, ಇಲ್ಲ 6 ದಿನದಲ್ಲಾಗತ್ತೆ. 16 ದಿನದ ತನಕ ಪರೀಕ್ಷೆ ಮಾಡ್ತಾನೆ ಸ್ವಾಮಿ. ನಿಮ್ಮ ದೇವಸ್ಥಾನಕ್ಕೆ ಬರೋಕ್ಕಾಗಬಾರ್ದು, ಆ ಥರ ಪರೀಕ್ಷೆ ಮಾಡ್ತಾನೆ. ಅದಾದಮೇಲೆ ನೀವು ಕಟ್ಟಿ 21 ವಾರ ಏನು ಕಟ್ತೀರಾ ಅಷ್ಟೇ ನಿಮ್ಮ ಕೆಲಸ ಕಾರ್ಯ ಖಂಡಿತವಾಗುತ್ತೆ. ಅದು ಯಾವುದೇ ರೀತಿ ಅಂಟು ಮುಂಟು ಇದ್ದರೆ ನೀವು ಹೆಂಗೆ ಒಂದು ಶಿಸ್ತಿಂದ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಫಲ. ಕಾಯಿ ಸ್ವಲ್ಪ ಸಂಕಲ್ಪ ಬಂದ್ಬಿಟ್ಟು ನೀವೇನು ಅಂದ್ಕೊಂಡು ನೀವು ಕಟ್ಟಬೇಕು ಅಂದರೆ ನಿಮ್ಗೇನೋ ಒಂದು ಕಷ್ಟ ಇರುತ್ತೆ. ನೀವೇನೋ ನನಗೆ ಒಂದು ಕೆಲಸ ಸಿಗಬೇಕು, ನನ್ನ ಕೆಲಸ ಸಿಗ್ತಾ ಇರಲ್ಲ, ಇಲ್ಲ ಮಕ್ಕಳಿಲ್ದಿರೋ ಮಗು ಆಗಬೇಕು ಅಂತ, ಆ ಥರ ಇದಕ್ಕೆ ಕಾಯಿ ಸಂಕಲ್ಪ ಮಾಡ್ಕೊಡ್ತಾರೆ. ಅವರೇ ಗುರುಗಳು ಹೇಳ್ತಾರೆ ಎಷ್ಟು ವಾರ ಕಟ್ಟಬೇಕು, ಎಷ್ಟು ವಾರ ಮಾಡಬೇಕು, ಏನು ಅಂತ ಗುರುಗಳು ಹೇಳ್ತಾರೆ. ನನಗೆ ಸ್ವಲ್ಪ ಕೆಲಸದಲ್ಲಿ ತೊಂದರೆ ಆಗಿತ್ತು. ನನಗೆ ಕೆಲಸ ಇವಾಗೆಲ್ಲ ಸುಲಭವಾಗಿ ನಡ್ಕೊಂಡು ಹೋಗ್ತಾ ಇದೆ. ತುಂಬ ವಿಚಾರಗಳನ್ನ ಅಂದ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಎಲ್ಲ ನೆಮ್ಮದಿಯಾಗಿದ್ದೀನಿ. ಈಗ ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ, ಅದೆಲ್ಲ ಈಗ ನನಗೆ ಸುಲಭವಾಗಿ ಖುಷಿಯಾಗಿದೆ. ಖಂಡಿತವಾಗ್ಲೂ ಬಗೆಹರುತ್ತೆ ಸರ್, 100ಕ್ಕೆ 200% ಬಗೆಹರುತ್ತೆ ಸರ್. ಇಲ್ಲಿ ಬಂದು ಅವರು ಕಾಯಿ ಕಟ್ಟಕ್ಕೆ ಶುರು ಮಾಡಾದ್ಮೇಲೆ ಒಬ್ರೊಬ್ರಿಗೆ 3 ದಿನಕ್ಕೆ ಫಲ ಸಿಕ್ಕಿದೆ, ಒಬ್ರೊಬ್ರಿಗೆ 9 ದಿನಕ್ಕೆ ಸಿಕ್ಕಿದೆ, ಒಬ್ರೊಬ್ರಿಗೆ 16 ದಿನಕ್ಕೆ ಸಿಕ್ಕಿದೆ, ಒಬ್ರೊಬ್ರಿಗೆ 21 ದಿನ ಆದ್ಮೇಲೆ ಸಿಕ್ಕಿದೆ. ಆ ಥರನೂ ಇರುತ್ತೆ. ಸೊ ನೀವೆಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡ್ಕೊಳ್ತೀರ ಅದ್ರ ಮೇಲೆ ನಡೆಯುತ್ತೆ. ಇವಾಗ ಕಟ್ಬಿಟ್ಟೆ, ನಾನು ಕಾಯಿ ಕಟ್ಬಿಟ್ಟೆ ಆಗಲಿಲ್ಲ ಅನ್ನೋದು ಒಂಥರ. ನಾವು ಏನು ಭಕ್ತಿಯಿಂದ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಅದ್ರ ಮೇಲೆ ನಿಮಗೆ ಫಲ ಸಿಗುತ್ತೆ.